ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಒಂದು ಗುಡ್ ನ್ಯೂಸ್, ಆ್ಯಕ್ಚುಲಿ ಬಿಗ್ ಗುಡ್ ನ್ಯೂಸ್ ಫಾರ್ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್. SBI ಕ್ಲರ್ಕ್ ನೋಟಿಫಿಕೇಶನ್ ಬಂದಿದೆ. 4 ಮಂತ್ಸ್ ಬ್ಯಾಕೆ ಮತ್ತೆ ಒಂದು ಸಲ ಈ ವರ್ಷನೇ SBI ಕ್ಲರ್ಕ್ PO ಬರುತ್ತೆ ಅಂತ ವಿಡಿಯೋ ಮಾಡಿದ್ದೆ. ಆ್ಯಂಡ್ ಅದ್ರ ಸೋರ್ಸ್ ಬಂದ್ಬಿಟ್ಟು ಆಕಾಶ್ ಜಾಧವ್ ಸರ್. ಆ್ಯಂಡ್ ಅದೇ ಥರ ಹೇಳಿ ಟೈಮಿಗೆ ಕರೆಕ್ಟಾಗಿ ನೋಟಿಫಿಕೇಶನ್ ಕೂಡ ಬಂದಿದೆ. ಸೊ ಈಗ ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೇಯ್ನಾಗಿ ತಿಳ್ಕೊಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಹೋಗ್ತೀನಿ ನಾನು, ಕರ್ನಾಟಕದವರಿಗೆ ಪರ್ಟಿಕ್ಯುಲರ್ಲಿ. ಆನ್ಲೈನ್ ಎಕ್ಸಾಮಿನೇಷನ್ ರಿಜಿಸ್ಟ್ರೇಷನ್ ಬಂದುಬಿಟ್ಟು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ 26ನೇ ತಾರೀಕುವರೆಗೂ ಎಂಡ್ ಆಗುತ್ತೆ. ಆಗಸ್ಟ್ 26ಕ್ಕೆ ಲಾಸ್ಟ್ ಡೇಟು ಅಪ್ಲೈ ಮಾಡಲಿಕ್ಕೆ. ಆ್ಯಂಡ್ ಪ್ರಿಲಿಮ್ಸ್ ಬಂದುಬಿಟ್ಟು ಸೆಪ್ಟೆಂಬರ್ ಮಂತಲ್ಲಿ ಅಂತಿದೆ. ಎಕ್ಸಾಕ್ಟ್ ಡೇಟ್ ಇಲ್ಲಿ ಇಲ್ಲ, ಬಟ್ ನಾನು ವೀಡಿಯೋದಲ್ಲಿ ನೋಡಿದರೆ ನಿಮಗೆ ಎಕ್ಸಾಕ್ಟ್ ಡೇಟ್ ಕೂಡ ಸಿಗುತ್ತೆ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಇನ್ 2025 ಅಂತ ಒಂದು ವೀಡಿಯೋ ಇದೆ, ಆ ವಿಡಿಯೋದಲ್ಲಿ ನೋಡಿ, ಅದರಲ್ಲಿ ನಾನು ಡೇಟ್ ಹೇಳಿದ್ದೀನಿ. ಆ್ಯಂಡ್ ಪ್ರಿಲಿಮ್ಸ್ ಬಂದುಬಿಟ್ಟು ಸೆಪ್ಟೆಂಬರ್ 2025 ಆ್ಯಂಡ್ ಮೇನ್ಸ್ ಬಂದುಬಿಟ್ಟು ನವೆಂಬರ್ 2025 ಇದೆ. ಆ್ಯಂಡ್ ಕರ್ನಾಟಕಕ್ಕೆ ಲಾಸ್ಟ್ ಇಯರ್ ಜಸ್ಟ್ 50 ವೇಕೆನ್ಸಿ ಇತ್ತು, ಬಟ್ ಈ ವರ್ಷ 5 ಟೈಮ್ಸ್ ಜಾಸ್ತಿ ಆಗಿದೆ. 270 ಟೋಟಲ್ ರೆಗ್ಯುಲರ್ ವೇಕೆನ್ಸೀಸು. ಅದರಲ್ಲಿ PWBD ಕ್ಯಾಟಗರಿಗೆ ಅಂತ 2, ಅಲ್ಲಿ VAಗೆ 3 ಆ ಥರ ಡಿವೈಡ್ ಮಾಡಿದ್ದಾರೆ. ಆ್ಯಂಡ್ ಎಕ್ಸ್ ಸರ್ವಿಸ್ಮೆನ್ಗೆ ನ್ಯೂ ವೇಕೆನ್ಸೀಸ್ ಅಂತ 27 + 12 ಅಂತ. ಬಟ್ ಬ್ಯಾಕ್ಲಾಗ್ ವೇಕೆನ್ಸಿ ಅಂತ ಅಂದರೆ ಫಸ್ಟ್ ಈಗ 2024 ಎಕ್ಸಾಮ್ ಆಯ್ತಲ್ಲ, 25 ಇವಾಗ ಮೊನ್ನೆ ಆ ರಿಸಲ್ಟ್ ಬಂತಲ್ಲ, ಅದರಲ್ಲಿ ಉಳಿದಿರೋವಂಥ ವೇಕೆನ್ಸಿ ಅಂದರೆ ರಿಪೋರ್ಟ್ ಆಗಿಲ್ಲ ಅಥವಾ ಆಸ್ಪಿರೆಂಟ್ಸು ಅಥವಾ ಕ್ಲಿಯರ್ ಆಗಿಲ್ಲ ಆ ಥರದ್ದು. ಸೊ ಆ ವೇಕೆನ್ಸಿ ಟೋಟಲ್ 11 ಇದೆ. ಇಲ್ಲಿ ನೋಡಿ, ಇದು ಬ್ಯಾಕ್ಲಾಗ್ ವೇಕೆನ್ಸಿ ಆಫ್ ದಟ್ SC OBC ಕ್ಯಾಟಗರಿದು ಬ್ಯಾಕ್ಲಾಗ್ ವೇಕೆನ್ಸಿ. OBC 0 ಇದೆ, ST ಕ್ಯಾಟಗರಿಗೆ ಇಲ್ಲಿ 10 ಇದೆ ಆ್ಯಂಡ್ ಇಲ್ಲಿ 18 ಇದೆ. ಟೋಟಲ್ 28 ಆಯಿತು ST ಕ್ಯಾಟಗರಿಗೆ ವೇಕೆನ್ಸಿ. ಆ್ಯಂಡ್ ಎಕ್ಸ್ ಸರ್ವಿಸ್ಮೆನ್ಗೆ 198 ವೇಕೆನ್ಸಿ ಬ್ಯಾಕ್ಲಾಗಲ್ಲಿ ಆಗೇ ಇದೆ. ಲಾಸ್ಟ್ ಇಯರ್ ಕೂಡ ತುಂಬ ಇತ್ತು, ಜಾಸ್ತಿ ಜನ ಫಿಲ್ ಆಗಿಲ್ಲ. ನಿಮಗೆ ಯಾರಾದರೂ ಎಕ್ಸ್ ಸರ್ವಿಸ್ಮೆನ್ ಆಗಿರೋರು ಗೊತ್ತಿದ್ರೆ ಇನ್ಫಾರ್ಮ್ ಮಾಡಿ. ಆ್ಯಕ್ಚುಲಿ ಕಟ್ ಆಫ್ ಕೂಡ ತುಂಬ ಅಂದರೆ ತುಂಬ ಕಮ್ಮಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಪ್ರಿಲಿಮ್ಸಲ್ಲಿ 72 ಪಾಯಿಂಟ್ ಸಮಥಿಂಗ್ ಏನೋ ಕಟ್ ಆಫ್ ಇದ್ದಿದ್ದು, ಬಟ್ ಎಕ್ಸ್ ಸರ್ವಿಸ್ಮೆನ್ ಪ್ರಿಲಿಮ್ಸ್ ಕಟ್ ಆಫ್ ಜಸ್ಟ್ 10 ಮಾರ್ಕ್ಸ್ ಇರ್ಬೋದು ಅಷ್ಟೇ. ಸೊ ಬೆಟರ್ ಯು ಗೈಸ್ ಇನ್ಫಾರ್ಮ್ ದೆಮ್ ಇಫ್ ಯಾರಿಗಾದರೂ ನಿಮಗೆ ಗೊತ್ತಿದ್ರೆ. ಸೊ ಇವಾಗ OBC ಸರ್ಟಿಫಿಕೇಟ್ ಬಗ್ಗೆ ಇಲ್ಲಿ ಮತ್ತೆ ಅದೇ ಥರ ಕೊಟ್ಟಿದ್ದಾರೆ. 1/4/2025 ಆದಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಮುಗಿಯೋವರೆಗೂ ಯಾವಾಗಲಾರು ಮಾಡಿಸಿರೋದು ಒಂದು OBC ವ್ಯಾಲಿಡ್ ಸರ್ಟಿಫಿಕೇಟ್ ಇರಬೇಕು. ನೀವು DV ಕರೆದಾಗ ನಿಮ್ಮ ಹತ್ರ ವ್ಯಾಲಿಡ್ ಇದ್ದರೆ ಸಾಕು, ಅದೇ ಅವ್ರು ಹೇಳಿರೋದು. ಆ್ಯಂಡ್ OBC ಬಗ್ಗೆ ಸ್ವಲ್ಪ ನೋಡಿಕೊಂಡು ನಿಮ್ಮ ಕ್ಯಾಟಗರಿ ಬರುತ್ತೆ. ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ನಿಮ್ಮ ಕ್ಯಾಟಗರಿ OBC ಸೆಂಟ್ರಲ್ ಲಿಸ್ಟಲ್ಲಿ ಇದ್ದರೆ ಮಾತ್ರ OBC NCL ಅಂಡರ್ ಅಪ್ಲೈ ಮಾಡಿ ಆ್ಯಂಡ್ OBC NCL ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ ಆದಷ್ಟು ಬೇಗ. ಆ್ಯಂಡ್ ಎಲಿಜಿಬಿಲಿಟಿಗೆ ಬಂದರೆ ಫಸ್ಟ್ ಏಜ್ ನೋಡೋಣ. ಏಜು 1/4/2025ಗೆ ನಿಮಗೆ 20 ಇಯರ್ಸ್ ಆಗಿರಬೇಕು. ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 28 ಇಯರ್ಸು. ಆ್ಯಂಡ್ ಏಜ್ ರಿಲ್ಯಾಕ್ಸೇಷನ್, ಮ್ಯಾಕ್ಸಿಮಮ್ ಏಜ್ ರಿಲ್ಯಾಕ್ಸೇಷನ್ ಇದೆ. ಮ್ಯಾಕ್ಸಿಮಮ್ ಏಜ್ಗೆ OBCಗೆ 3 ಇಯರ್ಸು, SC ST 5 ಇಯರ್ಸು, ಆ್ಯಂಡ್ ರಿಮೈನಿಂಗ್ ಅದರ್ ಕ್ಯಾಟಗರೀಸ್ ಆ್ಯಸ್ ಪರ್ ದ ಲಿಸ್ಟ್. ಆ್ಯಂಡ್ 2/4/1997 ಇದಕ್ಕಿಂತ ಮುಂಚೆ ಹುಟ್ಟಿರಬಾರ್ದು. ಆ್ಯಂಡ್ 1/4/2005 ಇದಾದಮೇಲೆ ಹುಟ್ಟಿರಬಾರ್ದು, ಅವರು ಎಲಿಜಿಬಲ್ ಇರ್ತಾರೆ. ಸೊ ಈ ಪಾಯಿಂಟ್ ಗೊತ್ತಾಯ್ತು ಅನ್ಕೋತೀನಿ. ಈಗ ಎಜುಕೇಷನಲ್ ಅಕಾಡೆಮಿಕ್ ಬಗ್ಗೆ ಹೋಗೋಣ. ಅಕಾಡೆಮಿಕ್ ಆ್ಯಕ್ಚುಲಿ ಇಲ್ಲಿ ತುಂಬ ಒಳ್ಳೆಯ ವಿಚಾರ, ಯಾಕೆಂದರೆ 31/12/2025 ಎಲಿಜಿಬಿಲಿಟಿ ಕೊಟ್ಟಿರೋದು. ಮೀನ್ಸ್ ಡಿಸೆಂಬರ್ 31 ಅಷ್ಟರಲ್ಲಿ ನಿಮ್ಮ ಫೈನಲ್ ರಿಸಲ್ಟ್ ಬಂದಿದ್ದರೆ ಸಾಕು, ನೀವು ಎಲಿಜಿಬಲ್ ಇರ್ತೀರಾ ಅಂತ ಅರ್ಥ. ಲಾಸ್ಟ್ ಇಯರು ಕೊಟ್ಟಿದ್ರು ಡಿಸೆಂಬರ್ 31ರಲ್ಲಿ ಫೈನಲ್ ರಿಸಲ್ಟ್ ಬರಬೇಕು ಅಂತ, ಬಟ್ ನೋಟಿಫಿಕೇಷನ್ ಬಂದಿದೆ ಡಿಸೆಂಬರಲ್ಲಿ. ಬಟ್ ಈ ವರ್ಷ ಇನ್ನು ಆಗಸ್ಟಲ್ಲಿ ನೋಟಿಫಿಕೇಷನ್ ಬಂದಿದೆ. ಸೊ ಫೈನಲ್ ಸೆಮ್ಮಲ್ಲಿರೋರು ಅಥವಾ ಯಾವುದೋ ಬ್ಯಾಕ್ಲಾಗ್ ಇರುತ್ತೆ, ಏನೋ ಆಗಿರುತ್ತೆ, ಸೊ ಬ್ಯಾಕ್ಲಾಗ್ ಕ್ಲಿಯರ್ ಮಾಡ್ಕೊಂಡು ಬರೆಯೋರು ತುಂಬ ಜನ ಇರ್ತಾರೆ, ನನಗೆ ಗೊತ್ತಿರೋರೇ ಇದ್ದಾರೆ. ಸೊ ಅವರಿಗೆಲ್ಲ ಇದು ಲೈಕ್ ಗೋಲ್ಡನ್ ಆಪರ್ಚುನಿಟಿ, ಈ ಎಜುಕೇಷನ್ ಕ್ವಾಲಿಫಿಕೇಷನ್ ಇಟ್ಟಿರೋದು. ಸೊ ನೋಡ್ಕೊಳ್ಳಿ, ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಅಕಾರ್ಡಿಂಗ್ಲಿ ಅಪ್ಲೈ ಮಾಡಿ. ಸೊ ಆ್ಯಂಡ್ ಇನ್ನೊಂದು ಪಾಯಿಂಟ್ ಹೇಳೋದು ಮರ್ತೆ, ಇಲ್ಲಿ ನಾಟ್ ಎಲಿಜಿಬಲ್ ಅಂತಿದೆ ನೋಡಿ. ಆಲ್ರೆಡಿ ಕ್ಯಾಂಡಿಡೇಟ್ಸು ಯಾರ್ಯಾರು SBIಲಿ ವರ್ಕ್ ಮಾಡ್ತಿದ್ದೀರಾ ಆ್ಯಂಡ್ ರಿಸೈನ್ ಮಾಡಿದ್ದೀರಾ ಆಲ್ರೆಡಿ, ಅವರು ಮತ್ತು ಈ ಪೋಸ್ಟ್ಗೆ ಇದೇ ಪೋಸ್ಟ್ ವರ್ಕ್ ಮಾಡಿದರೆ ಮತ್ತು SBIಲಿ ವರ್ಕ್ ಮಾಡಿ ರಿಸೈನ್ ಮಾಡಿದರೆ ಎಲಿಜಿಬಿಲಿಟಿ ಇರಲ್ಲ ಅವರಿಗೆ. ಸೊ ಇದೊಂದು ಪಾಯಿಂಟ್ ಕ್ಲಿಯರ್ ಆಯಿತು ಅನ್ಕೋತೀನಿ. ಇದೇನು ಕೇಳಿದೆ ಅಂದರೆ, ಪ್ರೀವಿಯಸ್ ಇಯರ್ ತುಂಬ ಜನ SBI ಕ್ಲರ್ಕ್ ಅದರ್ ಸ್ಟೇಟಿಗೆ ಅಪ್ಲೈ ಮಾಡಿದ್ರು. ನಮ್ಮ ಸ್ಟೇಟ್ 50 ವೇಕೆನ್ಸಿ ಅಂತ. ಸೊ ಅವರೇನಾದರೂ ಅಲ್ಲಿ ಹೋಗಿ ಏನಾದರೂ ಜಾಯ್ನ್ ಆಗಿದ್ದರೆ ನಮ್ಮ ಸ್ಟೇಟಿಗೆ ಬರ್ಬೋದು ಅಂತ ಈಗ ಅಪ್ಲೈ ಮಾಡೋಕ್ಕೆ ಹೋದರೆ ನೀವು ಎಲಿಜಿಬಿಲಿಟಿ ಇರಲ್ಲ ನಿಮಗೆ. ಆ್ಯಂಡ್ ಎಕ್ಸಾಮಿನೇಷನು ಪ್ರಿಲಿಮ್ಸು ಮೇನ್ಸು ಅದು ಎರಡೇ ಫೇಸ್ ಇದ್ದಿದ್ದು ಪ್ರತಿ ವರ್ಷ, ಬಟ್ ಈ ವರ್ಷ ಎಕ್ಸ್ಟ್ರಾ ಒಂದು ಆ್ಯಡ್ ಮಾಡಿದ್ದಾರೆ. ಫಸ್ಟು ಪ್ರಿಲಿಮ್ಸ್ ನೋಡೋಣ ಏನಿದೆ ಅಂತ. ಸಿಲೆಬಸ್ ಅಂದರೆ ಫಸ್ಟ್ ಪ್ಯಾಟ್ರನ್ನು ಇಂಗ್ಲೀಷು, ನ್ಯೂಮರಿಕಲ್ ಎಬಿಲಿಟಿ ಅಂದರೆ ಕ್ವಾಂಟು, ರೀಸನಿಂಗು. ಸೊ ಇದು 3 ಸಬ್ಜೆಕ್ಟು ಪ್ರಿಲಿಮ್ಸಲ್ಲಿ. ಅದು ಇಂಗ್ಲೀಷ್ ಬಂದುಬಿಟ್ಟು 30 ಕ್ವಶನ್ನು, ಆ್ಯಂಡ್ ನ್ಯೂಮರಿಕಲ್ ಎಬಿಲಿಟಿ ಮೀನ್ಸ್ ಕ್ವಾಂಟ್, ಮ್ಯಾಥ್ಸ್ 35, ರೀಸನಿಂಗ್ ಅಂದರೆ ಮೆಂಟಲ್ ಎಬಿಲಿಟಿ ಅದು 35. ಸೊ 30 ಕ್ವಶನ್ಗೆ 30 ಮಾರ್ಕ್ಸು, 35. ಸೊ
ಎಷ್ಟು ಕ್ವಶನ್ ಇದೆ ಅಷ್ಟೇ ಮಾರ್ಕ್ಸು, ಒಂದೊಂದು ಮಾರ್ಕ್ಸ್ ಒಂದೊಂದು ಕ್ವಶನ್, 20 ನಿಮಿಷ ಸೆಕ್ಷನಲ್ ಟೈಮಿಂಗ್ ಇರುತ್ತೆ. ಸೊ ಇದಿಷ್ಟು ಪ್ರಿಲಿಮ್ಸ್ ಬಗ್ಗೆ. ಸೊ ಪ್ರಿಲಿಮ್ಸು ಕಟ್ ಆಫು ನಿಮಗೆ ಎಕ್ಸಾಮು ಆಗಿ ರಿಸಲ್ಟ್ ಬಂದಮೇಲೆ ಗೊತ್ತಾಗೋದು. ಇಷ್ಟೇ ತೆಗಿಬೇಕು ಆ ಥರ ಇಲ್ಲ, ಬಟ್ ಓವರಾಲ್ ಕಟ್ ಆಫ್ ಅವರೇ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಪ್ರಿಲಿಮ್ಸ್ ಕಟ್ ಆಫ್ ಜಸ್ಟ್ ಕ್ವಾಲಿಫೈಯಿಂಗ್ ಇರುತ್ತೆ, ಅದನ್ನು ಮೈನ್ಸಿಗೆ ಕ್ಯಾಲ್ಕುಲೇಟ್ ಮಾಡಲ್ಲ. ಮೈನ್ಸಲ್ಲಿ ಏನು ತೆಗಿತೀರಾ ಅದನ್ನು. ಆ್ಯಂಡ್ ಕ್ಲರ್ಕ್ ಪೋಸ್ಟ್ಗಳೇನು ಅಂತಂದರೆ ನೀವು ಮೈನ್ಸಲ್ಲಿ ತುಂಬ ಜಾಸ್ತಿ ತೆಗಿಬೇಕು ಅಂತಲೂ ಇಲ್ಲ, ಜಸ್ಟ್ ಕ್ಲಿಯರ್ ಆಗಿದ್ದರೆ ನಿಮಗೆ ಕೆಲಸ ಅಂತೂ ಕನ್ಫರ್ಮ್ ಆಗಿರುತ್ತೆ. ಬಟ್ ಪಿ ಒ ಪೋಸ್ಟ್ಗಳಲ್ಲಿ ನೀವು ಮೈನ್ಸಲ್ಲಿ ಎಷ್ಟು ಜಾಸ್ತಿ ಸ್ಕೋರ್ ಮಾಡ್ತೀರಾ ಅಷ್ಟು ಚಾನ್ಸ್ ಜಾಸ್ತಿ. ಯಾಕೆಂದರೆ ಪಿ ಒ, ಪ್ರೊಬೇಷನರಿ ಆಫೀಸರ್ ಅಥವಾ ಲೋಕಲ್ ಬ್ಯಾಂಕ್ ಆಫೀಸರ್ ಅಥವಾ ಆಫೀಸರ್ ಸ್ಕೇಲ್ 1 ಅದರಲ್ಲೆಲ್ಲ ಏನಾಗುತ್ತೆ ಅಂದರೆ ಮೈನ್ಸ್ ಪ್ಲಸ್ ಇಂಟರ್ವ್ಯೂ ಸ್ಕೋರ್ ತಗೋತಾರೆ. ಇದು ಗೊತ್ತಿರುತ್ತೆ ಅನ್ಕೋತೀನಿ ನಿಮಗೆ. ಸೊ ಅದರಿಂದ ಮೈನ್ಸಲ್ಲಿ ಜಾಸ್ತಿ ಸ್ಕೋರ್ ಇದ್ದರೆ ನಿಮಗೆ ಒಳ್ಳೆಯದು. ಈಗ ಮೈನ್ಸ್ ಬಗ್ಗೆ ಬರೋಣ. ಮೈನ್ಸ್ ನೋಡಿ, ಜನರಲ್ ಅವೇರ್ನೆಸ್, GA, ಜನರಲ್ ಅವೇರ್ನೆಸ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ಸು, ಕರೆಂಟ್ ಅಫೇರ್ಸ್ ಒಂದು 6 ಮಂತ್ ಓದಿದ್ರೆ ಸಾಕು, ಮೋರ್ ದ್ಯಾನ್ ಸಫಿಷಿಯೆಂಟ್, ನೀವು ಆರಾಮಾಗಿ ಆನ್ಸರ್ ಮಾಡ್ತೀರಾ. ಆ್ಯಂಡ್ ಜನರಲ್ ಅವೇರ್ನೆಸ್ ಹೇಗೆ ಓದಬೇಕು, ಎಲ್ಲಿಂದ ಓದಬೇಕು, ಸಿಲೆಬಸ್ ಅಂದರೆ ಎಷ್ಟು ಕವರ್ ಮಾಡಬೇಕು, ಯಾವ ಟಾಪಿಕ್ ಇಂಪಾರ್ಟೆಂಟು ಅದೆಲ್ಲ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಆ್ಯಂಡ್ ವೀಕ್ಲಿ ಏನೇನು PDF ಇರುತ್ತೆ ನಾನು ವೀಕ್ಲಿ ಫಾಲೋ ಮಾಡ್ತಿದ್ದೆ. ಸೊ ನಾನು ಅದಕ್ಕೆ ವೀಕ್ಲಿ PDF ಮಾತ್ರ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ತಿದ್ದೀನಿ. ಯಾಕೆಂದರೆ ವೀಕ್ಲಿ ಜಾಸ್ತಿ ಪ್ರೊಡಕ್ಟಿವ್ ಆಗಿರುತ್ತೆ ಆ್ಯಂಡ್ ಸಫಿಷಿಯೆಂಟ್ ಆ್ಯಂಡ್ ಎಫಿಷಿಯೆಂಟಾಗಿ ಓದ್ಬೋದು ವೀಕ್ಲಿ PDFನ. ಸೊ ಆ PDFಗಳು ನಾನು ಟೆಲಿಗ್ರಾಮಲ್ಲಿ ಪ್ರತಿ ವೀಕ್ದು ಹಾಕಿದ್ದೀನಿ, ಮಿಸ್ ಮಾಡ್ದಲೆ. ಜುಲೈ 3rd ವೀಕ್ ಹಾಕಿದ್ದೀನಿ, ಜುಲೈ 4th ವೀಕ್ ಸಿಕ್ಕಿದ ತಕ್ಷಣ ಹಾಕ್ತಿದ್ದೀನಿ ನಾನು, ನೀವು ಅಲ್ಲಿ ಫಾಲೋ ಮಾಡ್ಬೋದು. 50 ಕ್ವಶನ್ಸ್ ನೋಡಿ, ವೇಟೇಜ್ 50 ಕ್ವಶನ್ನು 50 ಮಾರ್ಕ್ಸ್, ವೇಟೇಜ್ ತುಂಬ ಇದೆ. ಆ್ಯಂಡ್ ಕಟ್ ಆಫ್ ಏನು ಇದರಲ್ಲಿ 200 ಇದೆ ಅಂತಂದರೆ 200 ಆ ಥರ 100 ಆ ಥರ ಹೋಗಲ್ಲ, ಕಮ್ಮಿ ಇರುತ್ತೆ. 150 ಆ ಥರ ಹೋಗೋ ಚಾನ್ಸ್ ಇಲ್ಲ, 100 ಅಂತೂ ಹೋಗಲ್ಲ. ಆ್ಯಂಡ್ ಜನರಲ್ ಇಂಗ್ಲೀಷ್ 40 ಕ್ವಶನ್ 40 ಮಾರ್ಕ್ಸು. ಆ್ಯಂಡ್ ಕ್ವಾಂಟ್ ಕೂಡ ಮ್ಯಾಥ್ಸು, ಇದರಲ್ಲಿ DA ಡಾಟಾ ಅನಾಲಿಸಿಸ್, ಡಾಟಾ ಇಂಟರ್ಪ್ರಿಟೇಷನ್ ತುಂಬ ಬರುತ್ತೆ. ಸೊ 50 ಕ್ವಶನ್ 50 ಮಾರ್ಕ್ಸು. ಆ್ಯಂಡ್ ನ್ಯೂಮರಿಕಲ್ ಅಬಿಲಿಟಿ, ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ, ಬಟ್ ಇದುವರೆಗೂ ಒಂದು ಕ್ವಶನ್ನು ಕಂಪ್ಯೂಟರ್ ಬಂದಿಲ್ಲ. ನೀವು IPS ಕ್ಲರ್ಕ್ ಆಗಿರ್ಬೋದು, PO RRB ಕ್ಲರ್ಕ್ ಯಾವುದ್ರಲ್ಲಿ ಆದ್ರೂ RRB PO RRB ಕ್ಲರ್ಕಲ್ಲಿ ಸಪ್ರೇಟಾಗಿ ಕಂಪ್ಯೂಟರ್ ಅಂತಲೇ ಒಂದು ಸಬ್ಜೆಕ್ಟ್ನೇ ಸೆಕ್ಷನ್ನೇ ಮಾಡಿದ್ದಾರೆ. ಸೊ ಅಲ್ಲಿ ಸೆಕ್ಷನಲ್ಲಿ 40 ಕ್ವಶನ್ಗೆ 20 ಮಾರ್ಕ್ಸ್ ಬರುತ್ತೆ. ಬಟ್ ಇನ್ನು ಉಳಿದಿರೋ ಎಲ್ಲ ಎಕ್ಸಾಮಲ್ಲೂ ರೀಸನಿಂಗ್ ಎಬಿಲಿಟಿ ಆ್ಯಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಇರುತ್ತಲ್ಲ, ಅಲ್ಲಿ ಯಾವಾಗಲೂ ಕಂಪ್ಯೂಟರ್ ಕ್ವಶನ್ ಒಂದು ಬಂದಿಲ್ಲ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಡಿ, ರೀಸನಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ 190 ಕ್ವಶನ್ನು 200 ಮಾರ್ಕ್ಸು, 2 hours 40 minutes ಇರುತ್ತೆ. ಆ್ಯಂಡ್ ಇದರಲ್ಲೂ ಅಷ್ಟೇ ನೆಗೆಟಿವ್ ಇರುತ್ತೆ, ಪ್ರಿಲಿಮ್ಸಲ್ಲೂ ನೆಗೆಟಿವ್ ಇರುತ್ತೆ, ಮೈನ್ಸಲ್ಲೂ ನೆಗೆಟಿವ್ ಇರುತ್ತೆ. ಒಂದು ತಪ್ಪಾದರೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಈಗ ಈ ವರ್ಷ ಏನು ಒಳ್ಳೆ ಚೇಂಜ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಚೇಂಜ್ ಏನು ಅಂತಂದರೆ, ಆ್ಯಂಡ್ ಕರ್ನಾಟಕ ಕ್ಯಾಂಡಿಡೇಟ್ಸ್ಗೆ ತುಂಬ ಹೆಲ್ಪ್ಫುಲ್ ಚೇಂಜ್ ಆಗಿರೋದು LPT ಇದೆ, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್. 10th ಅಥವಾ 12th ಯಾರು ಕನ್ನಡ ಓದಿರಲ್ಲ ಆ್ಯಂಡ್ ಕರ್ನಾಟಕಕ್ಕೆ ಅಪ್ಲೈ ಮಾಡಿರ್ತಾರೆ ಅವರಿಗೆ ಟೆಸ್ಟ್ ಕೊಟ್ಟಿದ್ದಾರೆ. ಈ ಟೆಸ್ಟು ಕ್ವಾಲಿಫೈಯಿಂಗ್ ಇನ್ನೂ ಹೇಳಿಲ್ಲ, ಕ್ವಾಲಿಫೈಯಿಂಗ್ ಮಾರ್ಕ್ಸ್ನ ಅವರೇ ಡಿಸೈಡ್ ಮಾಡ್ತಾರಂತೆ. ಬಟ್ ಇಟ್ಸ್ ಬೆಟರ್, ಏನಂತಾರಲ್ಲ, ಏನೂ ಇಲ್ಲದೆ ಇರೋದಕ್ಕಿಂತ ಏನಾದರೂ ಇದ್ದರೆ ಒಳ್ಳೆಯದು ಆ ಥರ. ಫಸ್ಟ್ ಈ ಥರ ಇರಲಿಲ್ಲ, ಜಾಯ್ನಿಂಗ್ ಆದಮೇಲೆ 6 ಮಂತ್ ಟೈಮ್ ಕೊಟ್ಟು ಅವ್ರಿಗೆ ಕನ್ನಡ ಕಲಿತು ಆ ಥರ ಮಾಡ್ತಿದ್ರು. ಆ್ಯಂಡ್ ಈ ಥರ ಟೆಸ್ಟ್ ಅಂತ ಅನೌನ್ಸ್ ಇರಲಿಲ್ಲ. ಬಟ್ ಈ ವರ್ಷ IPS ಕ್ಲರ್ಕಲ್ಲೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಮೈನ್ಸ್ ಆದಮೇಲೆ ಟೆಸ್ಟು, ಅದಾದಮೇಲೆ ಅಪಾಯಿಂಟ್ಮೆಂಟ್ ಅಂತ. ಸೊ SBI ಕ್ಲರ್ಕಲ್ಲೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದಿಸ್ ಈಸ್ ಇಂಪಾರ್ಟೆಂಟು, ನಿಮಗೆ ಈಗ ಗೊತ್ತಾಗಲ್ಲ. ಲೈಕ್ ಪ್ರೀವಿಯಸ್ ಇಯರ್ ಅಥವಾ 2-3 ಇಯರ್ಸಿಂದ ಪ್ರಿಪೇರ್ ಆಗ್ತಿರ್ತಾರಲ್ಲ, ಅವ್ರದ್ದು ಜಸ್ಟ್ ಟೆಸ್ಟಲ್ಲಿ 1 ಮಾರ್ಕ್ಸಲ್ಲಿ ಅಥವಾ 2 ಮಾರ್ಕ್ಸಲ್ಲಿ ಮಿಸ್ ಆಗಿರುತ್ತಲ್ಲ, ಅವ್ರಿಗೆ ಈ ಟೆಸ್ಟ್ ವ್ಯಾಲ್ಯೂ ಗೊತ್ತಿರುತ್ತೆ. ಸಖತ್ ಇಂಪಾರ್ಟೆಂಟು. ಫ್ರೆಷರ್ಸ್ ಯಾರಿದ್ದೀರ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ವೇಕೆನ್ಸಿ ಬಂದಿದೆ. ಆ್ಯಂಡ್ IPS ಕ್ಲರ್ಕ್ ಕೂಡ ತುಂಬ ಚೆನ್ನಾಗಿ ವೇಕೆನ್ಸಿ ಬಂದಿದೆ. ಆ್ಯಂಡ್ 270 ಕಮ್ಮಿ ಅಂತ ಯಾರ್ಯಾರ ಮೈಂಡಲ್ಲಿರೋ ತೆಗ್ದಾಕಿ, ಕಮ್ಮಿ ಅಂದರೆ 50. ಲಾಸ್ಟ್ ಇಯರ್ ನಮಗೆ 50 ಅಷ್ಟೇ ವೇಕೆನ್ಸಿ ಇದ್ದು. ಸೊ ಇದಿಷ್ಟು ವೇಕೆನ್ಸಿ ಬಗ್ಗೆ ಆ್ಯಂಡ್ ಪ್ಯಾಟರ್ನ್ ಬಗ್ಗೆ. ಈಗ ಫಸ್ಟ್ ನೆಕ್ಸ್ಟ್ ಸ್ಯಾಲ್ರಿ ಬಗ್ಗೆ ನೋಡೋಣ. ಸ್ಯಾಲ್ರಿ ಆ್ಯಕ್ಚುಲಿ ನಾರ್ಮಲ್ IPS ಕ್ಲರ್ಕ್ ಮತ್ತು RRB ಕ್ಲರ್ಕರೆಲ್ಲ ಇಲ್ಲೇನು ಬೇಸಿಕ್ ಇದೆ ಇಷ್ಟೇ, 24,050 ಸ್ಟಾರ್ಟಿಂಗು ಬೇಸಿಕ್ಕು. ಬಟ್ SBIಲಿ ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗಲ್ಲಿ 2 ಅಡ್ವಾನ್ಸ್ ಇಂಕ್ರಿಮೆಂಟ್ ಕೊಡ್ತಾರೆ. ಸೊ ನಿಮ್ಮ ಬೇಸಿಕ್ಕು ಸ್ಟಾರ್ಟಿಂಗಲ್ಲೇ 26,730 ಆಗುತ್ತೆ. ಸೊ ಇದು ಎಷ್ಟು ಒಳ್ಳೆಯದು ಹೇಗೆ ಅಂತ ಅಂದರೆ, ಈಗ ಒಂದು ಇಂಕ್ರಿಮೆಂಟ್ ಬೇಕು ಅಂದರೆ 1 ವರ್ಷ ಫುಲ್ ಸರ್ವಿಸ್ ಮುಗಿಸಿರಬೇಕು. ಸೊ ಇಲ್ಲಿ ನೀವು 2 ವರ್ಷ ಸರ್ವಿಸ್ ಮುಗಿಸಾದ್ಮೇಲೆ IPS ಕ್ಲರ್ಕ್ ಏನು ಸ್ಯಾಲ್ರಿ ತೊಗೋತಾರೆ ಅದನ್ನು SBI ಜೂನಿಯರ್ ಅಸೋಸಿಯೇಟು ಸ್ಟಾರ್ಟಿಂಗಲ್ಲೇ ತೊಗೋತಾರೆ. ಸೊ ಇದು ಬೇಸಿಕ್ ಪೇ 26,730 ಸ್ಟಾರ್ಟಿಂಗಲ್ಲೇ ಸಿಗುತ್ತೆ. ನಾರ್ಮಲ್ ಬೇರೆ ಬ್ಯಾಂಕ್ಗಳ ಕ್ಲರ್ಕ್ಗಳಿಗೆ 24,050. SBI 2 ಇಂಕ್ರಿಮೆಂಟ್ ಅಡ್ವಾನ್ಸ್ ಕೊಡುತ್ತೆ. ನೋಡಿ, 2 ಇಂಕ್ರಿಮೆಂಟ್ ಅಡ್ವಾನ್ಸ್ ಕೊಡುತ್ತೆ. ಸೊ ಇದೊಂದು ಒಳ್ಳೆಯ ವಿಚಾರ. ಸೊ ನೆಕ್ಸ್ಟ್ ಎಕ್ಸಾಮಿನೇಷನ್ ಫೀಸ್ ಬಗ್ಗೆ ಹೇಳ್ತೀನಿ. ಎಕ್ಸಾಮಿನೇಷನ್ ಫೀಸ್ ಬಂದುಬಿಟ್ಟು SC ST ಅಥವಾ XD ಅಂದರೆ PWBD ಕ್ಯಾಂಡಿಡೇಟ್ ಎಲ್ಲರಿಗೂ ನಿಲ್ಲು. OBC ಜನರಲ್ EWC ಮಾತ್ರ 750 rupees. ಇದು ಎಕ್ಸಾಮಿನೇಷನ್ ಫೀಸು. ಆ್ಯಂಡ್ ಎಕ್ಸಾಮಿನೇಷನ್ ರೀಫಂಡ್ ಇಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ನೋಟಿಫಿಕೇಷನ್ ನೋಡಿಕೊಂಡು ಅಪ್ಲೈ ಮಾಡಿ. ಇದರಲ್ಲೂ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಇರುತ್ತೆ, ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ನು ಬರೀರಿ. ಆ್ಯಂಡ್ ಎಕ್ಸಾಮಿನೇಷನ್ ಸೆಂಟರ್ಸ್ ಇಲ್ಲಿ ಕೊಟ್ಟಿದ್ದಾರೆ: ಬೆಂಗಳೂರು, ಬೆಳಗಾವಿ, ದಾವಣಗೆರೆ, ಗುಲ್ಬರ್ಗ, ಹುಬ್ಳಿ, ಧಾರವಾಡ, ಮ್ಯಾಂಗ್ಳೂರು, ಮೈಸೂರು ಆ್ಯಂಡ್ ಶಿವಮೊಗ್ಗ, ಉಡುಪಿ. ಸೊ ಇದಿಷ್ಟು ಎಕ್ಸಾಮಿನೇಷನ್ ಸೆಂಟರ್. ಆ್ಯಂಡ್ ಆಲ್ ದ ಬೆಸ್ಟ್. ಇದು SBI ಕ್ಲರ್ಕಿಗೆ ರಿಲೇಟೆಡ್ ತುಂಬ
ನಾನು ಸ್ಟಡಿ ಮೆಟೀರಿಯಲ್ ಶೇರ್ ಮಾಡಿದ್ದೀನಿ. ಆ್ಯಂಡ್ LPT ಇರುತ್ತೆ ಇದರಲ್ಲೂ, ಸಾರಿ PET, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ, ಅಥವಾ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ, ಎಕ್ಸಾಮ್ಗಿಂತ ಮುಂಚೆ ಒಂದು ವಾರ ಇದ್ದಾಗ ಆ ಲಾಸ್ಟ್ ಇಯರ್ ನಾನು ಅಟೆಂಡ್ ಮಾಡಿದ್ರಿಂದ ಅದರದ್ದು ಮೆಟೀರಿಯಲ್ಸ್ ನಾನು ಆಲ್ರೆಡಿ ಲಾಸ್ಟ್ ಇಯರ್ ಮೆಟೀರಿಯಲ್ಸು ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. SBI ಕ್ಲರ್ಕ್ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮ್ ಚಾನಲ್ ಹೋಗ್ಬಿಟ್ಟು ಅಲ್ಲಿ ನಿಮಗೆ ರಿಲೇಟೆಡ್ ಏನೇ ಮೆಟೀರಿಯಲ್ ಬೇಕಿದ್ರು ಅಲ್ಲೆಲ್ಲ ಆಲ್ರೆಡಿ ಇದೆ. ಆ್ಯಂಡ್ ಮಾಕ್ ಟೆಸ್ಟ್ ಹೇಗೆ ಅಟೆಂಡ್ ಮಾಡೋದು ಅಂತ ನಾನು SBI ಕ್ಲರ್ಕ್ ಮಾಕ್ ಟೆಸ್ಟ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅದರಲ್ಲಿ ನಾನು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿರೋದಿದೆ ಆಲ್ರೆಡಿ, ಲೈಕ್ ಜನವರಿ ಮಂತಲ್ಲೆಲ್ಲ ಅಟೆಂಡ್ ಮಾಡಿದ್ದೀನಿ. ಸೊ ನೀವು ಅದನ್ನು ನೋಡಿಕೊಂಡು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಅದರ್ವೈಸ್ ನಾನು ರಿಪ್ಲೈ ಮಾಡಿಲ್ಲ ಲೈಕ್ ಒನ್ ಡೇ ಆದ್ರೂ ಅಂತಂದರೆ ಟೆಲಿಗ್ರಾಮಲ್ಲಿ ಕೇಳಿ. ನಾನು ರಿಪ್ಲೈ ಮಾಡಿಲ್ಲ ಅಂದ್ರೂ ಟೆಲಿಗ್ರಾಮಲ್ಲಿ ಆಲ್ರೆಡಿ ತುಂಬ ಎಕ್ಸ್ಪೀರಿಯೆನ್ಸ್ ಇರೋರು, ಸೆಲೆಕ್ಟ್ ಆಗಿರೋರು ಇದ್ದಾರೆ, ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.